ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಒಂದು ಚಿರೋಟಿ ಹಾಕಿದ್ದೀನಿ ಫ್ರೆಂಡ್ಸ್. ಅದರಲ್ಲಿ ನಾನು ಇವಾಗ ಬಾದಾಮಿ ಹಾಲನ್ನ ಮಾಡಿಬಿಟ್ಟು ಅದನ್ನು ತಿನ್ನೋದಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ, ನಂದಿನಿ ಹಾಲು ತೊಗೊಂಡಿದ್ದೀನಿ ಅರ್ಧ ಲೀಟ್ರು. ಇವಾಗ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಏಕೆಂದರೆ ಎರಡೂ ಒಟ್ಟಿಗೆ ಹಾಕಿದ್ರೆ ಜಾಸ್ತಿ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸಪ್ರೇಟ್ ತೋರಿಸ್ತಾ ಇದ್ದೀನಿ. ಇವಾಗ ಇದು ಹಾಲು ಚೆನ್ನಾಗಿ ಕಾಯಲಿ. ಇವಾಗ ಕಾದ ನಂತರ ಬೇಕಂದ್ರೆ ನೀವು ಇದರಲ್ಲಿ ಸಕ್ಕರೆನ ಹಾಕ್ಕೋಬೋದು, ಆಪ್ಷನಲ್ ಇದು. ಯಾಕಂದರೆ ನಾವು ಸಪ್ರೇಟ್ ಸಕ್ಕರೆನ ಮಿಕ್ಸಿನಲ್ಲಿ ಮಾಡ್ಕೊತೀವಲ್ವ ಪೌಡರ್ನ, ಅದಕ್ಕೆ ನೀವು ಅದನ್ನು ಬೇಕಾದರೂ ಹಾಕ್ಬೋದು, ಇಲ್ಲ ಇದಕ್ಕೆ ಬೇಕಂದರೆ ನೀವು ಹಾಕ್ಕೋಬೋದು. ಬಟ್ ನಾನು ಇದಕ್ಕೆ ಹಾಕ್ತಾಯಿಲ್ಲ. ಇವಾಗ ಹಾಲು ಚೆನ್ನಾಗಿ ಕುದೀಲಿ. ಕುದ್ದ ನಂತರ ನೋಡಿ, ಇವಾಗ ಕುದ್ದಿದೆ. ಇವಾಗ ನಾನು ಕಸ್ಟರ್ಡ್ ಪೌಡರ್, ವೆನಿಲ್ಲದು ಫ್ಲೇವರ್ ಇರೋವಂಥದ್ದನ್ನು 2 ಸ್ಪೂನ್ ತೊಗೊಂಡು ಹಾಲಿನಲ್ಲಿ ಕಲಿಸ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಿಲ್ಲ ಅಂದರೆ ನೀವು ಬರೀ ಬಾದಾಮಿ ಪೌಡರ್ ಇದ್ದರೆ ಅಂಗಡಿನಲ್ಲಿ ಸಿಗುತ್ತಲ್ವ, ಅದನ್ನು ತಂದುಬೇಕಾದ್ರೂ ಹಾಕ್ಕೋಬೋದು. ಇವಾಗ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಕಲರ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ನೋಡ್ತಾ ಇರ್ಬೋದು ನೀವು. ಅದು ಗಟ್ಟಿ ಅಂತ ಬರುತ್ತೆ. ತುಂಬ ಗಟ್ಟಿ ಅನ್ಬೇಡ, ಸ್ವಲ್ಪ ಗಟ್ಟಿ ಆದರೆ ಸಾಕು. ಅದು ಕುದೀಲಿ ಚೆನ್ನಾಗಿ. ನಂತರ ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಬಾದಾಮಿ ಪೌಡರ್ನ ಹಾಕ್ಕೊಳ್ತಿದ್ದೀನಿ ನಾನು. ಇದಕ್ಕೆ ಗೋಡಂಬಿ, ಪಿಸ್ತಾ ಮತ್ತು ಬಾದಾಮಿ, ಸಕ್ಕರೆ ಮತ್ತು ಏಲಕ್ಕಿ, ಸ್ವಲ್ಪ ಸಕ್ಕರೆ ಪುಡಿ, ಕೇಸರಿ ದಳ ಎಲ್ಲದನ್ನೂ ಹಾಕ್ಬಿಟ್ಟು ನಾನು ಮಾಡಿಟ್ಕೊಂಡಿದ್ದೀನಿ ಮನೆಯಲ್ಲಿ. ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ ನಾನು ಇವಾಗ. ಇದು ಮತ್ತೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕುದೀಲಿ. ಇದು ಅದು ಚಿರೋಟಿಗೆ ಇದನ್ನು ಹಾಕಬೇಕು ಅಂತಂದರೆ ಫಸ್ಟ್ ಟೈಮ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಕಮೆಂಟ್ನಲ್ಲಿ ತಿಳಿಸಿ ನನಗೆ ಹೇಗೆ ಬಂತು. ನಿಮ್ಮ ಮನೆಯಲ್ಲಿ ಯಾರಾದರೂ ಟ್ರೈ ಮಾಡಿದ್ರೆ ಸಾಕಾ, ಲೈಕ್ ಮಾಡಿ, ಇವೆಲ್ಲ ಅಗಲ ಮಾಡಬೇಕೇನು? ಲಾಸ್ಟಲ್ಲಿ ಥರ ನಾನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ನೋಡ್ತಿರ್ಬೋದು ನೀವು, ಗಟ್ಟಿಯಾಗಿದೆ. ತುಂಬ ಗಟ್ಟಿ ಬೇಡ. ಇವಾಗ ನೋಡಿ ಹಾಕ್ತಾಯಿದ್ದೀನಿ ನಮ್ಮ ಪಿಸ್ತಾ ಮತ್ತು ಬಾದಾಮಿನ ಡ್ರೈ ಫ್ರೂಟ್ಸ್ ಮೇಲೆ ಹಾಕ್ತಾಯಿದ್ದೀನಿ. ಥ್ಯಾಂಕ್ ಯು.